ಅಸಮಾಧಾನ ಒಂದ್ ಕಡೆ, ಸೆಪ್ಟೆಂಬರ್ ಕ್ರಾಂತಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಶಮನಕ್ಕೆ ಖುದ್ದು ಅಖಾಡಕ್ಕಿಳಿದಿದ್ದಾರೆ ಹೈಕಮಾಂಡ್. ಇದೀಗ ರಾಜ್ಯಕ್ಕೆ ಎಂಟ್ರಿಗೂ ಮೊದಲೇ ಶಾಸಕರಿಗೆ ಸುರ್ಜೇವಾಲಾ ಅವರು ಕರೆ ಮಾಡಿದ್ದಾರೆ. ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನ ಹೊತ್ತು ತನ್ನಿ ಅಂತ ಹೇಳಿದ್ರಂತೆ ಸುರ್ಜೇವಾಲಾ. ಕುತೂಹಲ ಮೂಡಿಸ್ತಾ ಇದೆ ಸುರ್ಜೇವಾಲಾ ಅವರ 1-to-1 ಮೀಟಿಂಗ್. ಇವತ್ತು, ನಾಳೆ ಹಾಗೂ ನಾಡಿದ್ದು ಸುರ್ಜೇವಾಲಾ ಮೆಗಾ ಮೀಟಿಂಗ್ ಅನ್ನ ನಡೆಸಲಿಕ್ಕಿದ್ದಾರೆ. ಮೊದಲ ಹಂತದಲ್ಲಿ ಹಳೆ ಮೈಸೂರು ಭಾಗದ ಶಾಸಕರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. 224 ಶಾಸಕರ ಸಮಸ್ಯೆಯನ್ನ ಆಲಿಸೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ. ನೋಡಿ, ಸಚಿವರ ಬದಲಾವಣೆಯೋ ನಾಯಕತ್ವ ಬದಲಾವಣೆಯೋ ಅನ್ನುವಂತಹ ಪ್ರಶ್ನೆ ಮತ್ತೆ ಕುತೂಹಲ ಸಾಕಷ್ಟು ಮೂಡಿಸ್ತಾ ಇದೆ. ಈ ಒಂದು ಸುರ್ಜೇವಾಲಾ ಅವರ 1-to-1 ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಎಲ್ಲಾ ಗೊಂದಲಗಳಿಗೂ ಇದೀಗ ನಿವಾರಣೆಯನ್ನ ಕೊಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ಹಾಗೂ ನಾಯಕರು ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪಕ್ಷದಲ್ಲಿ ಆಂತರಿಕ ತಿಕ್ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲೇ ಇದೀಗ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಶಾಸಕರ ಸಮಸ್ಯೆಯನ್ನ ಆಲಿಸಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿಯೇ ಕೂಡ ತಂಗಿದ್ದಾರೆ. ಶಾಸಕರನ್ನ ಭೇಟಿಯಾಗಲಿಕ್ಕಿದ್ದಾರೆ. ಇವತ್ತು, ನಾಳೆ, ನಾಡಿದ್ದು 3 ದಿನವೂ ಕೂಡ ಶಾಸಕರ ಸಮಸ್ಯೆಯನ್ನ ಆಲಿಸಲಿದ್ದಾರೆ. ನೋಡಿ, ಮನೆಗಳ ಹಂಚಿಕೆಗೆ ವಸತಿ ಇಲಾಖೆಯಲ್ಲಿ ಲಂಚ ಪಡೆಯಲಾಗ್ತಾ ಇದೆ ಎನ್ನುವಂತಹ ಶಾಸಕ BR ಪಾಟೀಲ್ ರವರ ಆರೋಪ, ಮತ್ತೆ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಎನ್ನುವಂತಹ ಕಾಗವಾಡ ಶಾಸಕ ರಾಜುಕಾಗೆ ಅಸಮಾಧಾನ, ಚರಂಡಿ ಹಾಕಿಸೋದಕ್ಕೆ ದುಡ್ಡಿಲ್ಲ ಎನ್ನುವಂತಹ ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಎಲ್ಲರ ಹೇಳಿಕೆಗಳು ಇದೀಗ ಡ್ಯಾಮೇಜ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಮುಂದಿನ 3 ದಿನ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಾರುತಿ, ಒಂದು ಕಡೆ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ಅದಕ್ಕೆ ಮದ್ದನ್ನ ಅರಿಯೋದಕ್ಕೆ ಹೈಕಮಾಂಡ್ ನಾಯಕರ ಎಂಟ್ರಿ ಆಗಿದೆ. ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಇವತ್ತು ಯಾವೆಲ್ಲ ನಾಯಕರನ್ನ ಭೇಟಿಯಾಗಲಿಕ್ಕಿದ್ದಾರೆ ಅಂತ ಹೇಳಿ. ರಮ್ಯಾ, ಕಳೆದ 1 ವರ್ಷದಲ್ಲೂ ಕೂಡ ಹಲವು ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಯಾಕಂತ ಹೇಳಿದ್ರೆ ನಮಗೆ ಕ್ಷೇತ್ರ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಅನುದಾನಗಳು ಸಿಗ್ತಿಲ್ಲ ಅಂತ. ಒಂದು ಕಡೆ ಅನುದಾನಗಳು ಸಿಗ್ತಿಲ್ಲ ಅನ್ನುವಂಥ ಒಂದು ಕೊರಗು, ಮತ್ತೊಂದು ಕಡೆ ಶಾಸಕರುಗಳು, ಹಿರಿಯ ಶಾಸಕರು ಸಚಿವರುಗಳ ಬಳಿ ಹೋದಾಗ ಇಲ್ಲವೇ ಅವರ ಸಂಬಂಧಪಟ್ಟಂತಹ PSO PA ಹೋದಂಥ ಒಂದು ಸಂದರ್ಭದಲ್ಲಿ ಅವರನ್ನು ಸರಿಯಾಗಿ ಮಾತಾಡಿಸೋದಿಲ್ಲ, ನಮ್ಮ ಶಿಫಾರಸು ಪತ್ರಗಳಿಗೆ ಯಾವುದೇ ಮನ್ನಣೆಯನ್ನು ಕೊಡೋದಿಲ್ಲ ಅನ್ನುವಂಥ ಒಂದು ಅಸಮಾಧಾನದ ಮಾತುಗಳನ್ನು ಈ ಹಿಂದೆಯೂ ಕೂಡ ಹಲವು ಹಿರಿಯ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಿದರು. ಆದರೆ ಅದಕ್ಕೆ ಮದ್ದು ಅರಿಯುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರಲಿಲ್ಲ. ಜೊತೆಗೆ ರಾಜ್ಯದಲ್ಲಿದ್ದಂತಹ CM ಸಿದ್ದರಾಮಯ್ಯ ಅವರಾಗಿರ್ಬೋದು, DCM DK ಶಿವಕುಮಾರ್ ಅವರಾಗಿರ್ಬೋದು, ಸಮಸ್ಯೆ ಆದಾಗ ನಾವೆಲ್ಲರನ್ನು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದನ್ನು ಬಿಟ್ಟರೆ ಕರೆದು ಮಾತಾಡಿ ತಾಕೀತು ಮಾಡುವಂಥ ಒಂದು ಕೆಲಸ ಮಾಡಲಿಲ್ಲ. ಯಾವಾಗ ರಾಜುಕಾಗೆ BR ಪಾಟೀಲ್, ಅದರಲ್ಲೂ BR ಪಾಟೀಲ್ ಅವರು ಬಹಿರಂಗವಾಗಿ ಮಾತಾಡ್ತಿರುವಂಥ ಒಂದು ಸಂದರ್ಭದಲ್ಲಿ ಈ ಒಬ್ಬ ಅಧಿಕಾರಿ ವಸತಿ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಲಂಚಾವತಾರ ನಡೀತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ರು. ಆ ವಿಡಿಯೋ ಮತ್ತು ಆಡಿಯೋ ಯಾವಾಗ ಬಹಿರಂಗಗೊಳ್ತೋ ಆಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ಚುರುಕು ಮುಡ್ತು. ಇದು ಹೆಚ್ಚು ದಿನ ಹೋದಂತೆಲ್ಲ ನಮಗೆ ಡ್ಯಾಮೇಜ್ ಆಗುತ್ತೆ. ಇದನ್ನು ಪ್ರಮುಖ ಅಸ್ತ್ರವನ್ನಾಗಿ BR ಪಾಟೀಲ್ ಅವರ ಹೇಳಿಕೆ ಮತ್ತು ಆಡಿಯೋ ವಿಡಿಯೋ ಆಗಿರ್ಬೋದು, ಅದೇ ರೀತಿ ರಾಜು ಕಾಗೆ ಅವರ ಹೇಳಿಕೆ ಆಗಿರ್ಬೋದು, ಅದೇ ರೀತಿ NY ಗೋಪಾಲಕೃಷ್ಣ ಅವರು ಕೊಟ್ಟಂಥ ಒಂದು ಹೇಳಿಕೆ ಆಗಿರ್ಬೋದು, ಇದು ಸರ್ಕಾರಕ್ಕೆ ಹೆಚ್ಚು ಡ್ಯಾಮೇಜ್ ತರುತ್ತೆ. ಮುಂದಿನ ದಿನಗಳಲ್ಲಿ ಇದು ನಮಗೆ ಭಾಳಷ್ಟು ಪೊಲಿಟಿಕಲಿ ಲಾಸ್ ಆಗುವಂತಹ ಒಂದು ಹೇಳಿಕೆ ಅನ್ನುವಂಥದ್ದನ್ನು ಎಚ್ಚೆತ್ತುಕೊಂಡಂತಹ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೂ ಕೂಡ ಅಸಮಾಧಾನಗೊಂಡಂತಹ ಶಾಸಕರನ್ನು ಸಮಾಧಾನ ಮಾಡೋದಕ್ಕೆ ರಾಜ್ಯಕ್ಕೆ ಬಂದಿರುವಂಥದ್ದು. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರುವ ಮೊದಲು ಯಾವೆಲ್ಲ ಶಾಸಕರು ಈ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಅದು ಅನುದಾನದ ವಿಚಾರ ಆಗಿರ್ಬೋದು, ಗ್ಯಾರಂಟಿಗಳ ವಿಚಾರ ಆಗಿರ್ಬೋದು, DCM ಹಾಗೂ CM ನಡುವೆ ಇರುವಂತಹ ಏನು ಶೀತಲ ಸಮರ ಏನು ನಡೀತಾ ಇದೆ, CM ಸ್ಥಾನದ ವಿಚಾರಕ್ಕೆ ನಡೀತಾ ಇರುವಂತಹ ಪೈಪೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಬಣದ ನಾಯಕರು
ಶಾಸಕರು ಯಾವ ರೀತಿಯಾಗಿ ವಾದ ಮತ್ತು ಪ್ರತಿವಾದ ಕಿಳಿದಿದ್ದಾರೆ, ಇವರೆಲ್ಲರ ಶಾಸಕರ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ರು. ಇವ್ರಿಗೆ ಕೂಡಲೇ ನಾವು ಸಮಾಧಾನ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದು ನಮಗೆ ಹೆಚ್ಚು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ಶಾಸಕರನ್ನು ಸಮಾಧಾನ ಮಾಡೋದಕ್ಕೆ ಸುರ್ಜೇವಾಲಾ ಅವರು ಸಭೆಯನ್ನು ಕರೆದಿರುವಂಥದ್ದು. ಇವತ್ತು ಕೇವಲ 8 ಜನ ಶಾಸಕರಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಇಬ್ಬರು ಬಿ ಆರ್ ಪಾಟೀಲ್ ಹಾಗೂ ರಾಜು ಕಾಗೆ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥವರು. ಇವರಿಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟು ಕರೆಸ್ಕೊಂಡಿರುವಂಥದ್ದು. ಆದರೆ ರಾಜು ಕಾಗೆ ಅವರು ಇವತ್ತು ಬರೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಈ ಮೊದಲೇ ಹೇಳಿದ್ರು ಅನ್ನುವಂಥ ಒಂದು ಮಾಹಿತಿ KPCCಯಿಂದ ಸಿಗ್ತಾ ಇದೆ. ಬಿ ಆರ್ ಪಾಟೀಲ್ ಅವರು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಸುದೀರ್ಘವಾಗಿ ತಮ್ಮ ದೂರುಗಳನ್ನು ಹೇಳ್ಕೊಂಡಿದ್ದಾರೆ. ಒಂದೆರಡು ದೂರುಗಳು ಅಲ್ಲ ಅನ್ನುವಂಥದ್ದನ್ನು ಅವರ ಆಪ್ತ ಸಹಾಯಕರು ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕೇವಲ ವಸತಿ ಇಲಾಖೆ ಅಷ್ಟೇ ಅಲ್ಲ, ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಯಾವುದೇ ಸೀನಿಯರ್ ಶಾಸಕರು ಹೋದಂಥ ಒಂದು ಸಂದರ್ಭದಲ್ಲಿ ಸಚಿವರುಗಳು ಸರಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ, ಸರಿಯಾಗಿ ಕೆಲಸಗಳನ್ನು ಮಾಡಿಕೊಡ್ತಾ ಇಲ್ಲ, ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಲವನ್ನು ಹೊತ್ಕೊಂಡಿರುವಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಗಮನಕ್ಕೆ ತಂದು ಸಚಿವರುಗಳಿಗೆ ಸೂಚನೆಗಳನ್ನು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಹೀಗಾಗಿ ಏನು ನಾನು ಆಡಿಯೋವನ್ನು ಬಿಡುಗಡೆ ಮಾಡಿದೆ, ಅದರಲ್ಲಿ ಯಾವುದೇ ತಪ್ಪು ಕೂಡ ಇಲ್ಲ. ಆ ಒಂದು ಆಡಿಯೋ ವಿಡಿಯೋಗೆ ನನಗೆ ಈಗಲೂ ಕೂಡ ಬದ್ಧನಾಗಿದ್ದೀನಿ. ಇದನ್ನು ಮಾತಾಡಿರುವಂಥದ್ದು ಜಮೀರ್ ಅಹ್ಮದ್ ಖಾನ್ ಅವರ ಆಪ್ತ ಸಹಾಯಕರೇ ಅನ್ನುವಂಥದ್ದನ್ನು ಮತ್ತೆ ಸುರ್ಜೇವಾಲಾ ಅವರ ಮುಂದೆ ಹೇಳುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಸುರ್ಜೇವಾಲಾ ಅವರು ಆ ಕಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರನ್ನು ಕೂಡ ಬಿಟ್ಕೊಡೋದಕ್ಕಾಗೋದಿಲ್ಲ. ಅದೇ ರೀತಿ ಬಿ ಆರ್ ಪಾಟೀಲ್ ಅವರು ಹೇಳ್ತಾ ಇರೋದು ಕೂಡ ಸುಳ್ಳು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಎಲ್ಲವನ್ನು ಕೂಡ ಸರಿಪಡಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲನೂ ಕೂಡ ಇನ್ನೂ ಸುಮಾರು 30ಕ್ಕೂ ಅಧಿಕ ಶಾಸಕರು, ಅಂದರೆ ಹಳೆ ಮೈಸೂರು ಭಾಗದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಚಾಮರಾಜನಗರ ಇಷ್ಟು ಜಿಲ್ಲೆಗಳ ಶಾಸಕರುಗಳನ್ನು ಕರೆದಿದ್ದಾರೆ. ಅವರೆಲ್ಲರ ಬಳಿಯೂ ಕೂಡ ನಿಮ್ಮ ಸಮಸ್ಯೆ ಏನು, ಸರ್ಕಾರದಲ್ಲಿ ಏನು ನಡೀತಾ ಇದೆ, ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂಥ ಗೊಂದಲ ಹೇಳಿಕೆಗಳು, ಇದರೆಲ್ಲರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇದು ನಾವು 2 ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದು, ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸುರ್ಜೇವಾಲಾ ಅವರೇ ಬಂದರು ಅನ್ನುವಂಥದ್ದು. ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರ್ ಇಲ್ಲವೇ ಡಿಸೆಂಬರಲ್ಲಿ ಒಂದು ವೇಳೆ ರಾಜಕೀಯ ನಾಯಕತ್ವ, ಸರ್ಕಾರದ ನಾಯಕತ್ವ ಬದಲಾವಣೆ ಆಗಿದ್ದೆ ಆದರೆ ಯಾವ ರೀತಿಯಾಗಿ ಪರಿಸ್ಥಿತಿ ಆಗ್ಬೋದು, ಎಷ್ಟು ಜನರು ಯಾವ ನಾಯಕತ್ವದ ಪರ ಇದ್ದಾರೆ, ಯಾವ ನಾಯಕತ್ವಕ್ಕೆ ವಿರುದ್ಧವಾಗಿದ್ದಾರೆ, ಈ ಒಂದು ಮಾಹಿತಿಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪಡೀತಾ ಇರ್ಬೋದು. ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.